ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಪರ್ಫೆಕ್ಟ್ ಬೋಟಿಕ್ ಸ್ಟೈಲ್ ಬ್ಲೌಸು ಸ್ಟಿಚಿಂಗ್ ಮಾಡೋದು ಯಾವ ಥರ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗು ಕೂರೋ ಥರ, ಹಾಗೆ ಫಿನಿಶಿಂಗು ಕೂಡ ಪರ್ಫೆಕ್ಟಾಗಿ ಬರೋ ಥರ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. 100% ಈ ಒಂದು ವಿಡಿಯೋ ಲೆಂತ್ ಇದೆ ಅಂತ ಬಿಟ್ಟು ನೀವು ನೀಟಾಗಿ ನೋಡಿದ್ದೀರಾ ಅಂದರೆ ಸೊ ಪರ್ಫೆಕ್ಟಾಗಿ ನಿಮಗೆ ಫಿನಿಶಿಂಗು ಸಹಿತ ಹಾಗೆ ಫಿಟ್ಟಿಂಗು ಸಮೇತ ಕೂಡ ನೀವು ಪರ್ಫೆಕ್ಟಾಗಿ ಕಲಿತೀರಾ. ಎಲ್ಲಿ ಹೇಗೆ ಹಿಡಿಬೇಕು, ಎಲ್ಲಿ ಏನೆಲ್ಲ ಎಕ್ಸ್ಟ್ರಾ ತೊಗೋಬೇಕು, ಹಾಗೆ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಒಂದು ಲೈನಿಂಗ್ ಬ್ಲೌಸ್ನ ಪರ್ಫೆಕ್ಟಾಗಿ ಯಾವ ಥರ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ. ಸೊ ಆಲ್ರೆಡಿ 6 ಕ್ಲಾಸಸ್ ಮಾಡಿದ್ದೀನಿ ಸ್ನೇಹಿತರೆ, ಇದು 7ನೇ ಕ್ಲಾಸು. ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಸೊ ಪ್ಲೀಸ್ ಅದನ್ನು ಕೂಡ ಎಲ್ಲನೂ ವಿಸಿಟ್ ಮಾಡಿ ನೋಡಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಪ್ರತಿಯೊಂದು. ಸೊ ನಿನ್ನೆ ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡೋದು ಯಾವ ಥರ ಅಂತ ತೋರಿಸಿದ್ದೆ. ಈಗ ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಯಾವ ಥರ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕಟ್ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಫಸ್ಟೇ ನಾನು ಇಲ್ಲಿ ನಾವು ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ 1/2 ಇಂಚು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಇದು ಕಟ್ ವರ್ಕ್ ಬ್ಲೌಸ್ ಇರೋದ್ರಿಂದ ನಿಮಗಿದು ಕೂಡ ಒಂದು ಈಸಿ ಆಗುತ್ತೆ. ಸೊ ಇಲ್ಲ ಡೈರೆಕ್ಟು ನಾರ್ಮಲ್ ಬ್ಲೌಸ್ ಅಂತಂದರೆ ಫಸ್ಟು ಲೈನಿಂಗು ಮತ್ತು ಒರಿಜಿನಲ್ ಕ್ಲಾತ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ಟು ಟರ್ನ್ ಮಾಡ್ಕೋಬೇಕು, ಅಂದರೆ ಕಿನ್ನರಿ ಟೈಪು ಮಾಡ್ಕೋಬೇಕು. ಅದು ಕೂಡ ಮುಂದೆ ಬರುವಂಥ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ಬಂದ್ಬಿಟ್ಟು ಸದ್ಯಕ್ಕೆ ಕಟ್ ವರ್ಕ್ ಬ್ಲೌಸ್ ಇರೋದ್ರಿಂದ ಸೊ ಆ ಡಿಸೈನ್ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸೊ ಇದು ಎಕ್ಸ್ಟ್ರಾ ಕಡಿಮೆ ಇತ್ತು, ಆ ಕಡೆ ಈ ಕಡೆ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಎಕ್ಸ್ಟ್ರಾನ ಈ ರೀತಿ ಕೆಳಗಡೆ 1/2 ಇಂಚು ಬಿಟ್ಕೋಬೇಕು ಸ್ನೇಹಿತರೆ. ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಯಾಕಂತಂದರೆ ಇದು ಕಟ್ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಮಗೆ ಅಲ್ಲಿ ಈ ಕಡೆ ಸ್ವಲ್ಪ ಫೋಲ್ಡಿಂಗ್ ಫಿನಿಶಿಂಗ್ ಇದ್ರೇ ಚೆನ್ನಾಗಿರುತ್ತೆ. ಎರಡೂ ಕಡೆಯೂ ಅಷ್ಟೇ ಸ್ವಲ್ಪ ಮುಂದಕ್ಕೆ ಕ್ಲಾತ್ನ ಬಿಟ್ಟು ನೋಡಿ, ಈ ರೀತಿ ಕ್ಲಾತ್ನ ಬಿಟ್ಟು ಫೋಲ್ಡ್ ಮಾಡಿಕೊಂಡು ಒಂದೇ ಸಲ ಈ ರೀತಿ ಸ್ಟಿಚ್ ಮಾಡಿಕೊಂಡು ಅದ್ರ ಮೇಲೆ ಪಾಯಿಂಟೆಡ್ ಥರ ಒಂದು ಕಿನ್ನರಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಿನಿಶಿಂಗು ಚೆನ್ನಾಗಿರುತ್ತೆ, ಬೇಗನೂ ಸ್ಟಿಚಿಂಗ್ ಬಿಟ್ಕೊಳ್ಳಲ್ಲ. ಓಕೆನಾ? ಸೊ ಇದನ್ನು ಆ್ಯಸ್ ಯೂಶ್ವಲ್ ಹೇಗಿದೆಯೋ ಹಾಗೆ ಡೈರೆಕ್ಟಾಗಿ ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅದೇ ನಾರ್ಮಲ್ ಬ್ಲೌಸ್ ಆದರೆ ನೀವು ಲೈನಿಂಗ್ನ ಒರಿಜಿನಲ್ ಕ್ಲಾತ್ ಮೇಲೆ ಇಕ್ಕಿ ನಾರ್ಮಲಾಗಿ 1/2 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಅದನ್ನು ಸ್ಟಿಚ್ ಮಾಡಿ ಈ ಕಡೆಗೆ ಅಂದರೆ ಉಲ್ಟಾ ಮಾಡಿ ಸೇಮ್ ಈಗ ಯಾಕೆ ತೋರಿಸ್ತಾ ಇದ್ದೀನೋ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವಾ? ಸೊ ಈ ರೀತಿ ಸ್ಲೀವ್ ಅನ್ನೋದನ್ನು ರೆಡಿ ಮಾಡ್ಕೋಬೇಕು. ನಾನು ಪ್ರತಿಯೊಂದಕ್ಕೂ ಏನಕ್ಕೆ ಎಕ್ಸ್ಟ್ರಾ ತೊಗೋಬೇಕು ಅಂತಂದರೆ ಬಿಗಿನರ್ಸ್ ಆಗಿರ್ಬೋದು ಅಥವಾ ಟೈಲರ್ಸು ಎಕ್ಸ್ಪೀರಿಯನ್ಸ್ ಇರೋ ಟೈಲರ್ಸ್ ಕೂಡ ಆದರೂ ಕೂಡ ಕೆಲವೊಂದು ಸಲ ನಾವು ಎಕ್ಸ್ಟ್ರಾನೇ ತೊಗೊಳ್ದಿರ ಪರ್ಫೆಕ್ಟಾಗಿ ತೊಗೊಂಡ್ರೆ ನಮಗೆ ಈ ರೀತಿ ಫಿನಿಶಿಂಗ್ ಬರೋಲ್ಲ ಸ್ನೇಹಿತರೆ. ತುಂಬ ಎಕ್ಸ್ಪರ್ಟ್ಸ್ ಇರೋರು ಹೊಲಿತೀವಿ ಅಂದರೂ ಕೂಡ ನೋ ಪ್ರಾಬ್ಲಮ್. ಕೆಲವೊಂದು ಸಲ ಲೈನಿಂಗ್ ಜಾಸ್ತಿ ಆಗಿಬಿಡುತ್ತೆ, ಒರಿಜಿನಲ್ ಕ್ಲಾತು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ನೀವು ಆದಷ್ಟು ಎಕ್ಸ್ಟ್ರಾ ಇರೋದು, ಯಾಕೆಂದರೆ ಹೆಂಗಿದ್ರು ಬ್ಲೌಸು ಜಾಸ್ತಿ ಕೊಟ್ಟಿರ್ತಾರೆ, ಎಷ್ಟೇ ಇದು ಮಾಡಿದ್ರು ಕೂಡ 1/2 ಇಂಚ್ ಆದ್ರೂ ನೀವು ಎಕ್ಸ್ಟ್ರಾ ತೊಗೊಂಡು ಈ ರೀತಿ ಸ್ವಲ್ಪ ಸ್ಟಿಚಿಂಗನ್ನು ನೋಡಿಕೊಂಡು ಇದು ಮಾಡ್ಕೋಬೇಕು. ಸ್ಟಿಚ್ ಮಾಡಬೇಕಾದ್ರೆ ಇನ್ನೊಂದು ಮೇಯ್ನು, ನೀವು ಪರ್ಫೆಕ್ಟಾಗಿ ಸ್ಟಿಚಿಂಗ್ನ ಕಲ್ತಿರಬೇಕು ಸ್ನೇಹಿತರೆ. ಯಾವಾಗಲೂ ಹೇಳ್ದಂಗೆ ಸೊ ಸ್ಟ್ರೈಟ್ ಲೈನ್ಸ್ ಆಗಿರ್ಬೋದು, ಕರ್ವ್ ಶೇಪ್ಸ್ ಆಗಿರ್ಬೋದು, ಹಾಗೆ ಎಲ್ಲಿ ಯಾವ ಥರ ಸ್ಟಿಚ್ ಮಾಡಬೇಕು, ಹೇಗೆ ಟರ್ನ್ ಮಾಡಬೇಕು, ಇವೆಲ್ಲ ತಿಳ್ಕೊಂಡಿದ್ರೆ ನಿಮಗೆ ಸ್ಟಿಚಿಂಗ್ ಮಾಡೋದು ತುಂಬ ಈಸಿ. ಓಕೆನಾ? ಸೊ ಈಗ ನೋಡಿ, ಆ ಡಿಸೈನ್ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಬೇಕಾದ್ರೆ ಕೆಳಗಡೆ ಸ್ಟಿಚ್ ಮಾಡಿದ್ದಾದಮೇಲೆ ನೀವು ಈ ಮೇಲೆ ಲೈನಿಂಗ್ಗೆ ಈ ರೌಂಡ್ ಶೇಪು ಎಲ್ಲ ಏನು ಟರ್ನ್ ಮಾಡ್ತೀರಾ ಅವಾಗೆಲ್ಲ ಲೈನಿಂಗು ಒಳಗಡೆ ನೀಟಾಗಿ ಫ್ಲಾಟಾಗಿ ಕೂತಿದೆಯಾ ಅಂತ ಸ್ವಲ್ಪ ನೋಡ್ಕೊಂಡು ಎಳ್ಕೊಂಡು ಸ್ವಲ್ಪ ನೋಡಿ ಈ ರೀತಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಆವಾಗಲೇ ನಿಮಗೆ ಆ ಕಡೆ ತಿರುಗಿಸಿ ನೋಡಿದಾಗ ಕೂಡ ಕಟ್ಟಿಂಗ್ ಮಾಡಿ ಆದಮೇಲೆ ತಿರುಗಿಸಿ ನೋಡಿದಾಗ ಕೂಡ ಲೈನಿಂಗು ಅದಾದಮೇಲೆ ಒರಿಜಿನಲ್ ಕ್ಲಾತು ಈಕ್ವಲ್ ಆಗಿರುತ್ತೆ. ಫಿಲ್ಟ್ ಎಲ್ಲೂ ಬರೋದಾಗಲಿ ಆ ಥರ ಏನಿರಲ್ಲ. ನೋಡಿ ಈ ಥರ ಫ್ಲಾಟಾಗಿ ಕೂತ್ಕೋಬೇಕು. ಇದಾದಮೇಲೆ ನೋಡಿ ಈ ರೀತಿ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೊಳ್ಳಿ, ಒಂದು ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಈಗ ಫ್ರಂಟ್ ಶೇಪ್ ಬೆಲ್ಟ್ ನೋಡ್ತಾ ಇದ್ದೀರಲ್ವಾ? ಸೊ ಈ ರೀತಿ ಆಪೋಸಿಟ್ ವೇಲ್ಲ ಹಾಕ್ಕೋಬೇಕು. ನೋಡಿ ಸ್ನೇಹಿತರೆ, ಈ ಕಡೆ ಈ ಥರ ಇರಬೇಕು, ಈ ಕಡೆ ತಿರ್ಕೊಂಡಾಗಲೂ ಕೂಡ ಈ ರೀತಿ ಇರಬೇಕು. ಚಿಕ್ಕದು ಕರೆಕ್ಟಾಗಿರಬೇಕು. ಆ ಕಡೆ ಸ್ವಲ್ಪ ಅದೇ ಜಾಸ್ತಿ ಇರೋ ಕಡೆ ಜಾಸ್ತಿನೇ ಇರಬೇಕು. ಈ ರೀತಿ ನೋಡಿಕೊಂಡು ಒಂದು 1/2 ಇಂಚ್ ಮೆಜರ್ಮೆಂಟ್ಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಸ್ಲೀವ್ ಇದೇ ಥರ ನಾನು ಹೇಳಿದ್ದು ನೋಡಿ ಈ ರೀತಿ ಇದು ಮಾಡ್ಕೋಬೇಕು. 1/2 ಇಂಚ್ಗೆ ಸೇಮು ಸ್ಲೀವ್ನ ಇದೇ ರೀತಿಯಾಗಿ ಇಟ್ಬಿಟ್ಟು
ಸ್ಟಿಚ್ ಮಾಡಿಕೊಂಡು ಅದನ್ನು ಈ ರೀತಿ ಟರ್ನ್ ಮಾಡಿಬಿಟ್ಟು ನೋಡಿ, ಈ ರೀತಿ ಟರ್ನ್ ಮಾಡಿ ಅದ್ರ ಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮ್ಗೆ ಸ್ಲೀವು ರೆಡಿ ಆಗೋಗುತ್ತೆ. ಸೊ ನಾನು ಅದೊಂದು ಹೇಳಿಲ್ಲ ಅಂತ ಬೇಜಾರಾಗ್ತಿತ್ತು, ಬಟ್ ಈಗ ಅದನ್ನು ಕೂಡ ಕ್ಲಿಯರ್ ಮಾಡೀನಿ. ನೋಡಿ, ಫ್ರೆಂಚ್ ಶೇಪ್ ಬೆಲ್ಟ್ನ ಈ ರೀತಿ ರೆಡಿ ಮಾಡ್ಕೋಬೇಕು. ನೀವು ಅದರ ಮೇಲೆ ಕಿನ್ನರಿ ಮಾಡೋದು ಏನು ಬೇಡ, ಡೈರೆಕ್ಟ್ ನೀವು ಅದನ್ನು ಈ ರೀತಿ ಟರ್ನ್ ಮಾಡಿ, ಅಂದರೆ ಉಲ್ಟಾ ಮಾಡಿಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಈಗ ನಿಮಗೆ ಸ್ಲೀವು ರೆಡಿ ಆಗೋಯ್ತು, ಫ್ರಂಟ್ ಶೇಪ್ ಬೆಲ್ಟು ರೆಡಿ ಆಗೋಯ್ತು ಸ್ನೇಹಿತರೆ. ನೋಡಿ, ಈ ರೀತಿ ಬರಬೇಕು. ಎರಡನ್ನೂ ನೀವು ಆಪೋಸಿಟ್ ವೇಯಲ್ಲಿ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಓಕೆನಾ? ಅದಾದಮೇಲೆ ನಾನು ಸ್ಲೀವ್ಗೆ ಫ್ರಂಟ್ ಶೇಪು ತೆಗ್ದಿಲ್ಲ, ಸೊ ನಾನು ಸ್ಟಿಚ್ ಮಾಡಬೇಕಾದ್ರೆ ತೋರಿಸ್ತೀನಿ. ಓಕೆನಾ? ಇದಾದಮೇಲೆ ನೋಡಿ, ಇದು ಫ್ರಂಟ್ ಕಟ್ಟು. ಕೆಲವೊಂದು ಸಿಂಗಲ್ ಆಗಿರುತ್ತೆ, ಅಂದರೆ ಕಟ್ ಮಾಡಿ ತೊಗೊತೀವಿ. ಇದು ರೌಂಡ್ ಶೇಪು, ಬಟ್ಟೆ ಜಾಸ್ತಿ ಇರೋದ್ರಿಂದ ನಮಗೆ ಈ ಸೇಮ್ ಎರಡನ್ನೂ ಸೇರಿಸಿ ಒಂದೇ ಸಲ ಸ್ಟಿಚ್ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಕಟ್ಟಿರುತ್ತೆ, ಈ ಥರ ರೌಂಡ್ ಸ್ಟಿಚ್ ಮಾಡೋದಕ್ಕಾಗಲ್ಲ, ಎರಡನ್ನೂ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ತೋರಿಸ್ತೀನಿ, ಅದು ಯಾವ ಥರ ಸ್ಟಿಚ್ ಮಾಡೋದು ಏನು ಅಂತ. ಸದ್ಯಕ್ಕೆ ಇವಾಗ ಇದರಲ್ಲಿ ಕ್ಲಾತ್ ಜಾಸ್ತಿ ಇರೋದ್ರಿಂದ ನಮಗೆ ಎರಡು ಫ್ರಂಟು ಒಂದೇ ಸಲ ರೆಡಿ ಆಗೋಗ್ತೈತೆ. ಅದಾದಮೇಲೆ ಈ ರೀತಿ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಳಿ ಒಂದು 1/4 ಇಂಚ್ ಮೆಜರ್ಮೆಂಟ್ಗೆ. ಅದಾದಮೇಲೆ ಈ ರೀತಿ ಪರ್ಫೆಕ್ಟಾಗಿ ರೌಂಡ್ ತಿರುಗಬೇಕಂದ್ರೆ ನಾನು ಕೊಟ್ಟಿರೋ ರೀತಿಯಾಗಿ ನೀವು ಕಟ್ಟುಗಳನ್ನೋದನ್ನು ಕಟ್ ಮಾಡಬೇಕು. ಅಲ್ಲಲ್ಲಿ ಕಟ್ಸ್ ಅನ್ನೋದನ್ನು ಕಟ್ ಮಾಡಬೇಕು. ಅದಾದಮೇಲೆ ಟರ್ನ್ ಮಾಡಿಕೊಂಡು ನೋಡಿ, ಕಿನ್ನರಿ ಟೈಪು ಸ್ವಲ್ಪ ಹತ್ತಿರಕ್ಕೆ ಈ ರೀತಿ ಸ್ಟಿಚ್ ಅನ್ನೋದನ್ನು ಮಾಡ್ಕೋಬೇಕು. ನೀವು ನಿಧಾನವಾಗಿ ಕಲಿತಾ ಇರೋರು ಬಿಗಿನರ್ಸ್ ಆದರೆ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಒಂದು ದಿನಕ್ಕೆ ಒಂದು ಬ್ಲೌಸ್ ಆದರೂ ಕೂಡ ನೋ ಪ್ರಾಬ್ಲಮ್. ನೋಡಿ, ಈ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕು. ಆ ಕಟ್ಟುಗಳು ಕೊಡೋದ್ರಿಂದ ನಿಮಗೆ ರೌಂಡ್ ಶೇಪ್ ಅನ್ನೋದು ನೀಟಾಗಿ ತಿರುಗುತ್ತೆ, ನೀಟಾಗಿ ಕೂಡ ಫಿನಿಶಿಂಗ್ ಇರುತ್ತೆ. ಅದಾದಮೇಲೆ ನೋಡಿ, ಲೈನಿಂಗ್ ಮೇಲೆ ನಾನು ಹೇಳ್ದಂಗೆ ಅದನ್ನು ಹೇಳ್ಕೊಳ್ಬೇಕು, ಎಲ್ಲೆಲ್ಲಿ ಇದಿದೆ, ಎಕ್ಸ್ಟ್ರಾ ಏನಾದರೂ ಇದೆಯಾ ಅಂದರೆ ಲೈನಿಂಗು ಜಾಸ್ತಿ ಇರಬಾರ್ದು. ಲೈನಿಂಗ್ ಅಂತೀನಿ, ಒರಿಜಿನಲ್ ಕ್ಲಾತು ಅಲ್ಲಲ್ಲಿ ಏನಂತೀವಿ ಗಂಟು ಕಟ್ಕೊಳ್ಳೋ ಥರ ಬಟ್ಟೆ ಜಾಸ್ತಿ ಇರೋ ಥರ ಇರಬಾರ್ದು ಸ್ನೇಹಿತರೆ. ಆ ರೀತಿ ನೋಡಿಕೊಂಡು ಫ್ಲಾಟಾಗಿ ಬರೋ ಥರ ನೋಡಿ, ಈ ಥರ ಎಳ್ಕೊಂಡು ಸ್ವಲ್ಪ ನೋಡಿಕೊಂಡು ಈ ರೀತಿ ಫುಲ್ಲು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗುತ್ತೆ. ಅದಾದಮೇಲೆ ಡಾಟ್ಸ್ ಇಟ್ಕೋಬೇಕು. ಎಕ್ಸ್ಟ್ರಾ ಏನಿದೆ ನೋಡಿ, ಇದನ್ನೆಲ್ಲ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನೀವು ಎರಡನ್ನೂ ಒಂದೇ ಸಲ ತೊಗೊಬಿಟ್ರೆ ಕೆಲವೊಂದು ಸಲ ಆ ಕಡೆ ಈ ಕಡೆ ಜರುಗ್ಬೋದು, ಕೆಲವೊಂದು ಸಲ ಈ ಕಡೆ ಜಾಸ್ತಿ ಬಂದುಬಿಡ್ಬೋದು, ಮತ್ತೆ ಬಿಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಸೊ ನೀವು ಕಲಿಬೇಕಾದ್ರೇ ಒಂದೇ ಸಲ ಸ್ವಲ್ಪ ಎಕ್ಸ್ಟ್ರಾ ಈ ರೀತಿ ಎಕ್ಸ್ಟ್ರಾ ತೊಗೊಂಡ್ರೆ ನಿಮ್ಗೊಂದು 2 ನಿಮಿಷ ಆಗ್ಬೋದಾ ಇದನ್ನೆಲ್ಲ ಕಟ್ ಮಾಡೋದಕ್ಕೆ. ನಾನು ಇಷ್ಟು ವರ್ಷ ಟೈಲರಿಂಗ್ ಕಲಿತು ಇಷ್ಟು ಎಕ್ಸ್ಪರ್ಟ್ ಆದರೂ ಕೂಡ ನಾನು ನೋಡಿ ಇಷ್ಟು ಎಕ್ಸ್ಟ್ರಾ ತೊಗೊತೀನಿ, ಅದು ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ರೀತಿ ರೆಡಿ ಆದಮೇಲೆ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಈಗ ಡಾಟ್ಸ್ ನೋಡಿ, ನಾನು ಆಲ್ರೆಡಿ ಮಾರ್ಕ್ ಮಾಡಿರೋದು ಇದೆ. ಸೊ ನಾನು ಮಾರ್ಕ್ ಮಾಡಿಲ್ಲ ಅಂದರೂ ನಾನು ಹೊಲ್ದು ರೂಢಿಯಾಗಿರೋದ್ರಿಂದ ಡೈರೆಕ್ಟಾಗಿ ನೋಡಿ ಈ ರೀತಿ ನಾನು ತೋರಿಸಿದ್ದೀನಿ ಕಟಿಂಗ್ ಮಾಡಬೇಕಾದ್ರೆ ಹೇಗೆ ಏನು ಅಂತ. ಸೊ ಅದನ್ನು ನಿಮಗೆ ಇಲ್ಲ ಒಂದು ಸೈಡ್ ಇದೆ ಅಂದರೆ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ಟ್ಯಾಪ್ ಮಾಡಿ, ಅವಾಗ ಈ ಕಡೆ ಕೂಡ ಚೆನ್ನಾಗಿ ತಟ್ಟಿದ್ರೆ ಈ ಕಡೆ ಕೂಡ ಸೇಮ್ ಮಾರ್ಕ್ಸು ಬೀಳುತ್ತೆ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ ಬಿಗಿನರ್ಸ್ ಆದರೆ. ನೋಡಿ, ಆ 3 ಡಾಟ್ಸ್ನ ಹೇಗಿದೆಯೋ ಹಾಗಿಡಿದ್ರೆ ಮಾತ್ರ ಪರ್ಫೆಕ್ಟಾಗಿ ಕೂರುತ್ತೆ ಸ್ನೇಹಿತರೆ. ಕಸ್ಟಮರ್ಸ್ ಅಂತೂ ಫುಲ್ ಹ್ಯಾಪಿ ಆಗ್ತಾರೆ, ಯಾಕಂತಂದರೆ ಚೆಸ್ಟ್ ಪಾರ್ಟ್ ಅನ್ನೋದು ನೀಟಾಗಿ ಕೂರುತ್ತೆ ಅಂತಂದ್ಬಿಟ್ಟು. ಇನ್ನು ಫ್ರಂಟ್ ಶೇಪ್ ಬೆಲ್ಟ್ ಇದೆಯಲ್ವ, ಜಾಸ್ತಿ ಇರೋದು ಈ ಕಡೆಗೆ ಇಟ್ಕೊಬಿಟ್ಟು ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ವಿಡಿಯೋ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ, ಐ ಹೋಪ್ ನಿಮಗೂ ಕೂಡ ಅರ್ಥ ಆಗ್ಬೋದು. ಯಾಕಂದರೆ ಇದು ಆಲ್ಮೋಸ್ಟ್ 45 ನಿಮಿಷ ಅಂದರೆ 3/4 ಅವರಲ್ಲಿ ನಾನು ಫುಲ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, ಬಟ್ ಅದು ಫುಲ್ ಲೆಂತ್ ಆಗುತ್ತೆ. ಸೊ ಫಾಸ್ಟ್ ಮಾಡಿ 24 ಅವರ್ಸಲ್ಲಿ 24 ನಿಮಿಷಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನು ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇನ್ನೊಂದನ್ನು ನೋಡಿ, ಈ ರೀತಿ ಮಧ್ಯಕ್ಕೆ ಎಳೆದು ಈ ರೀತಿ 2.5 ಇಂಚಿಗೆ ಈ ಥರ ಡಾಟ್ ಇದು ಮಾಡ್ಕೋಬೇಕು. ಅದಾದಮೇಲೆ ನೋಡಿ, ಇದನ್ನು ಮಧ್ಯಕ್ಕೆ ಇಟ್ಕೊಂಡು ಈ ರೀತಿಯಾಗಿ ಅದು 2.5 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು, 1/4 ಇಂಚ್ ಮೆಜರ್ಮೆಂಟ್ಗೆ. ಇದನ್ನು ಈ ರೀತಿ ಆಪೋಸಿಟ್ ವೇಲಿ ಇದು ಮಾಡಿಬಿಟ್ಟು ಅದನ್ನು ಆ ಕಡೆಯಿಂದ 2 ಇಂಚು ಕಡಿಮೆ ಇರೋ ಥರ ನೋಡ್ಕೋಬೇಕು ಅಷ್ಟೇ. ನೋಡ್ತಾ ಇದ್ದೀರಲ್ವಾ? ಈ 3 ಡಾಟ್ಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಹೊಲಿತಾ ಚೆನ್ನಾಗಿ ಸ್ಟಿಚಿಂಗ್ ಕಲ್ತ್ಬಿಟ್ರೆ ಅಂದರೆ ಮೇಯ್ನ್ ಫ್ರಂಟ್ ಪಾರ್ಟಲ್ಲಿ ಇದೇ ಬರೋದು ತಪ್ಪು, ನಮ್ಗೆ ಸರಿಯಾಗಿ ಕೂರ್ತಾ ಇಲ್ಲ ಅಂತ. ಸೊ ಇನ್ನೊಂದು ನೋಡಿ, ಈ ಕಡೆಯಿಂದ ಇದನ್ನು ಮೇಲಿಂದ ಸ್ಟಿಚ್ ಮಾಡಬೇಕು. ನೋಡಿ, ಇದನ್ನು ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸೊ ಸ್ಟಿಚ್ ಮಾಡೋವಾಗಲೇ ನೀವು ನೋಡ್ಕೋಬೇಕಾಗುತ್ತೆ, ಬ್ಯಾಕ್ ಪಾರ್ಟ್ ರೆಡಿ ಆದಮೇಲೆ ಆದರೂ ಸರಿ, ಇಲ್ಲ ಇದನ್ನು ಫಸ್ಟ್ ರೆಡಿ ಮಾಡೋದ್ರೂ ಸರಿ, ನೀವು ಹೇಗಾದರೂ ರೆಡಿ ಮಾಡ್ಕೊಳ್ಳಿ. ಸೊ ನಾನು ಏನಕ್ಕೆ ಡೈರೆಕ್ಟ್ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಓರ್ಲಾಕ್ ಮಿಷನ್ ಇದೆ, ನೀವು ಅಟ್ಯಾಚ್ ಮಾಡಿಕೊಂಡ್ರು ನೋ ಪ್ರಾಬ್ಲಮ್. ಅದು ಒಳಗಡೆ ಇದು ಮಾಡಬೇಕು ಅಂತಂದರೆ ಒಳಗಡೆ ಮಾಡಿದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ ನಾನು ನೆಕ್ಸ್ಟ್ ಬರುವಂಥ ಇದರಲ್ಲಿ ಹೇಳ್ತೀನಿ. ಸೊ ಈಗ ಬ್ಯಾಕ್ ಪಾರ್ಟು
ಹೇಗೆ ಸ್ಟಿಚ್ ಮಾಡೋದಂತ ನೋಡೋಣ. ಫಸ್ಟಿಗೆ ನೀವು ಯಾವಾಗಲೇ ಆಗಲಿ ಈ ರೀತಿ ಜೋಡಿಸ್ಕೊಂಡು ಮೇಲಿಂದನೇ ಸ್ಟಿಚ್ ಹಾಕಿ, ಓಕೆನಾ. ಫಸ್ಟಿಗೆ ಇದು ಕಿನ್ನರಿ ಟೈಪು, ಫಿನಿಶಿಂಗು ಚೆನ್ನಾಗಿರುತ್ತೆ, ಈಸಿ, ಬೇಗ ಕೂಡ ಸ್ಟಿಚಿಂಗ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಸ್ಕ್ವಯರ್ ಟೈಪ್ ಆಗಿರೋದ್ರಿಂದ ನೋಡಿ ಅಲ್ಲಿ ನೀಡಲ್ನ ಕೂರಿಸಿ ಮುಂದಕ್ಕೆ ಮೂವ್ ಮಾಡಬೇಕು. ಎಲ್ಲಿಗೆ ನಾವು ಸ್ಕ್ವಯರ್ ಟೈಪ್ ಏನು ತೊಗೊಂಡಿದ್ದೀವಿ ಎಕ್ಸ್ಟ್ರಾ 1/4 ಇಂಚ್ ಮೆಜರ್ಮೆಂಟ್ಗೆ ಅದೇ ರೀತಿ ನೋಡಿ ಆ ರೀತಿ ಅದನ್ನು ಸ್ಟಾಪ್ ಮಾಡಿ ನೀವು ಮುಂದಕ್ಕೆ ಮೂವ್ ಮಾಡಿದ್ರೆ ನಿಮಗೆ ಅಲ್ಲಿ ಸ್ಕ್ವಯರ್ ಅನ್ನೋದು ನೀಟಾಗಿ ಸ್ಟಿಚ್ಚು ಕೂಡ ನೀಟಾಗಿ ಕೂರುತ್ತೆ ನೋಡಿ. ಈಗ ಇದನ್ನು ಕಟ್ ಮಾಡಿಬಿಟ್ಟು ಆ 2 ಮೂಲೆಗಳೇನಿದ್ದಾವೆ ಅದನ್ನು ನೀಟಾಗಿ ನ್ಯಾಚ್ ಹಾಕ್ಕೋಬೇಕು. ಫುಲ್ ಕ್ಲಾತ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ಸೊ ಇವೆಲ್ಲ ಹುಷಾರಾಗಿ ಮಾಡಿಕೊಂಡ್ರೆ ಮಾತ್ರ ಫಿನಿಶಿಂಗ್ ಮಾತ್ರ ಸೂಪರಾಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ವಲ್ಪ ಸ್ಟಿಚಿಂಗ್ ಕಟ್ ಆಗದಿರ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಅದಾದಮೇಲೆ ಎಲ್ಲನೂ 1 ಇಂಚ್ಗೋ 1.5 ಇಂಚ್ಗೋ ಈ ರೀತಿ ಒಂದೊಂದು ಕಟ್ ಕೊಡಬೇಕು ಯಾವುದೇ ಬ್ಲೌಸ್ ಆಗಲಿ. ಇದಾದ ಮೇಲೆ ನೀವು ಆಮೇಲೆ ಇಲ್ಲಿ ಕೆಳಗಡೆ ಫಸ್ಟಿಗೆ ನೋಡ್ಕೊಳ್ಳಿ ಇದು ಎಷ್ಟಿದೆ ಏನು ಅಂತ. ಆದರೆ ಇಲ್ಲಿ ಫ್ರಂಟ್ ಪಾರ್ಟು ತುಂಬ ಜಾಸ್ತಿ ಇದೆ, ಸೊ ಅದಕ್ಕೋಸ್ಕರನೇ ಇದು ಏನು ಪ್ರಾಬ್ಲಮ್ ಬರಲ್ಲ. ಅಯ್ಯೋ ಇವರು ಹಿಂಗೆ ಸ್ಟಿಚ್ ಮಾಡ್ತಾ ಇದ್ದಾರಲ್ಲ ಫಿಟ್ಟಿಂಗಲ್ಲಿ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಫಿಟ್ಟಿಂಗಲ್ಲಿ ಯಾವುದೇ ರೀತಿಯಾದಂಥ ಇದು ಬರಲ್ಲ. ಯಾಕಂತಂದರೆ ನಾವು ಆಲ್ರೆಡಿ ಎಕ್ಸ್ಟ್ರಾನೇ ತೊಗೊಂಡಿರ್ತೀವಿ, ಅದಕ್ಕೋಸ್ಕರನೇ. ಸೊ ಅದನ್ನು ಇಟ್ಟು ನೋಡ್ಕೊಳ್ಳಿ ಆ ನ್ಯಾಚ್ ಹಾಕಿರೋ ಹತ್ರಗೆ ಕರೆಕ್ಟಾಗಿದೆಯಾ ಅಂತ. ಸೊ ಈಗ ಕರೆಕ್ಟಾಗಿದೆ. ಫ್ರಂಟ್ ಪಾರ್ಟು ನೀವು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಇಲ್ಲ ಒಂದು ವೇಳೆ ಇದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತಂದರೆ ಬ್ಯಾಕ್ ರೆಡಿ ಮಾಡ್ಕೊಬಿಟ್ಟಾದರೂ ನೀವು ಫ್ರಂಟ್ ರೆಡಿ ಮಾಡ್ಕೊಳ್ಳಿ. ಇಲ್ಲ ಫ್ರಂಟ್ ರೆಡಿ ಮಾಡಿಕೊಂಡು ಬ್ಯಾಕ್ ರೆಡಿ ಮಾಡಬೇಕಾದ್ರೆ ಈ ರೀತಿ ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಒಂದು ಸಲ ನೋಡ್ಕೊಳ್ರಿ, ಓಕೆನಾ. ನಾನು ಅದಕ್ಕೆ ಡೈರೆಕ್ಟ್ ಅಟ್ಯಾಚ್ ಮಾಡೋದನ್ನು ತೋರಿಸಿದ್ದೀನಿ ಫ್ರಂಟ್ ಪಾರ್ಟ್ನ, ಅದೇ ಶೇಪ್ ಬೆಲ್ಟ್ನ. ಸೊ ಅವಾಗ ನಿಮ್ಗೆ ಈಸಿ ಆಗುತ್ತೆ ಬಿಗಿನರ್ಸ್ ಆದರೆ. ಆಮೇಲೆ ಕಲಿತಾ ಲೋಡಿಂಗ್ ಕಲಿತ್ರೆ ಆಯಿತು. ಸೊ ಈ ರೀತಿ ಟರ್ನ್ ಮಾಡ್ಕೊಬಿಟ್ಟು ಸೇಮ್ ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿವಿ ಅದೇ ರೀತಿಯಾಗಿ ನೋಡಿ ನೀಟಾಗಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. 1 ಪಾಯಿಂಟ್ 2 ಪಾಯಿಂಟ್ ಕಿನ್ನರಿ ಟೈಪು ಅದ್ರ ಮೇಲೇ. ಸೊ ಇದಕ್ಕೆ ಎಮ್ಮಿಂಗ್ ಕೊಡಬೇಕು, ಆವಾಗ ಫಿನಿಶಿಂಗು ನಾನು ಎಷ್ಟೋ ವರ್ಷದಿಂದ ಹೊಲಿತೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ರಿಗೂ ಕೊಟ್ಟರೆ ಒಂದೇ ಒಂದು ಪೈಪಿಂಗ್ ಕೊಡ್ತೀನಿ, ಇಲ್ಲಾಂದರೆ ಹೆಮ್ಮಿಂಗ್ ಅಂತೂ ನಾನು ಪ್ಲೈನ್ ಬ್ಲೌಸಸ್ಗೂ ಹೊಲಿಯಲ್ಲ. ಸೊ ಅದಾದಮೇಲೆ ಲೈನಿಂಗ್ ಬ್ಲೌಸ್ಗಳಿಗೂ ಹೊಲಿಯಲ್ಲ. ಫಿನಿಶಿಂಗ್ ಚೆನ್ನಾಗಿ ಬರ್ಬೋದು, ಬಟ್ ಇದರಷ್ಟು ಚೆನ್ನಾಗಿ ಬರೋದು ಖಂಡಿತ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಕಿನ್ನರಿ ಟೈಪೇ ಹೊಲ್ಕೊಡ್ತೀನಿ. ಇಲ್ಲ ಅದ್ರ ಮೇಲೆ ಲೇಸ್ ಅಟ್ಯಾಚ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಪೈಪಿಂಗ್ ಕೊಡೋಕ್ಕೆ ಹೇಳ್ತಾರೆ. ಸೊ ಅಷ್ಟೇ. ಮುಂದೆ ಬರೋವಂಥ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಪೈಪಿಂಗು ಎಲ್ಲ ಯಾವ ರೀತಿ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಇದು ಹೇಗಿದೆ ಆವಾಗಲೇ ನಾವು ಹೇಗೆ ಲೈನಿಂಗ್ ಮೇಲೆ ಕ್ಲಾತ್ ಇಟ್ಟು ನೀಟಾಗಿ ಶಿಂಕ್ ಇಲ್ದಿರ ಎಲ್ಲೂ ನೋಡಿ ಈ ಥರ ನೋಡಿಕೊಂಡು ನೋಡಿ ಈ ಪಾರ್ಟಿಗೆ ಬರೋಷ್ಟೊಳಗೆ ಸ್ವಲ್ಪ ಎಳ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಪಾರ್ಟು ಕೂಡ ನೀಟಾಗಿ ರೆಡಿ ಆಗೋಗುತ್ತೆ. ಸೊ ಇದೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋದು ತುಂಬ ಈಸಿ. ನೀವು 1 ಸಲ 2 ಸಲ ನೀಟಾಗಿ ನೀವೇ ಟ್ರೈ ಮಾಡಿದ್ದೇ ಆದರೆ ನಿಧಾನವಾಗಿ ಹೊಲ್ಕೊಳ್ಳಿ, ಏನಿಲ್ಲ. ನೀವು ಸ್ಟಾರ್ಟಿಂಗ್ ಅಲ್ವಾ, ಒನ್ಸ್ ನಿಮಗೆ ಸ್ಟಿಚಿಂಗ್ ಪರ್ಫೆಕ್ಟಾಗಿ ಬಂದ್ಬಿಡ್ತು ಅಂತಂದರೆ ದಿನಕ್ಕೆ 4ರಿಂದ 5 ಬ್ಲೌಸ್ ಈಸಿಯಾಗಿ ಕೆಲಸ ಎಲ್ಲ ಮುಗಿಸಿ 4 ಬ್ಲೌಸ್ 5 ಬ್ಲೌಸ್ ಆರಾಮಾಗಿ ಹೊಲಿಬೋದು. ಸೊ ಅದಕ್ಕೆ ಹೇಳೋದು ಕಲಿಬೇಕಾದ್ರೇ ನೀಟಾಗಿ ಕಲ್ತ್ಬಿಡಿ. ಇನ್ನೊಂದು ಸಲ ನಿಮ್ಗೆ ಡೌಟ್ ಬರಬಾರ್ದು. ಸೊ ಡೌಟ್ ಬಂದೇ ಬರುತ್ತೆ, ಇಲ್ಲ ಅಂತಂದೆಲ್ಲ. ಬಟ್ ನಾನು ಟೈಲರಿಂಗ್ ಕಲಿಬೇಕಾದ್ರೆ ನನಗೆ ತುಂಬ ಡೌಟ್ಸ್ ಇತ್ತು. ಸೊ ಅದನ್ನೆಲ್ಲ ನಾನು ಇದೇ ರೀತಿ ಕೆಲವೊಂದು ವೀಡಿಯೋಸ್ ನೋಡಿ ಕೆಲವೊಬ್ಬರನ್ನ ಯಾರೂ ಹೇಳ್ಕೊಳ್ಳಲ್ಲ ಸ್ನೇಹಿತರೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಯೂಟ್ಯೂಬಲ್ಲಿ ನೋಡಿ, ಓಕೆನಾ. ಸೊ ನಾವು ಫಸ್ಟೇ ವೀಡಿಯೋದಲ್ಲಿ ಡಾಟ್ಸ್ ಹಾಕ್ಕೊಂಡಿದ್ವಲ್ವ ಲಾಸ್ಟ್ ವೀಡಿಯೋದಲ್ಲಿ. ಸೊ ಅದನ್ನು ನೋಡಿ ಈ ರೀತಿ ಸುಮಾರು 4 ಇಂಚ್ ಇರಬೇಕು ಸ್ನೇಹಿತರೆ. ನಿಮ್ಗೆ ಆವಾಗಲೇ ಬೆನ್ನು ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ ನೋಡಿ. ಹಿಂಗೆ ಇಟ್ಕೊಬಿಟ್ಟು ಆ ಡಾಟ್ಸ್ ಏನಿದೆ ಅದನ್ನು ಇದು ಮಾಡ್ಕೊಳ್ಳಿ. 4 ಇಂಚ್ ಇರಬೇಕು ಇಲ್ಲಿ ಉದ್ದ ನಾನು ಹೇಳ್ತಾ ಇರೋದು. ಹಾಫ್ ಇಂಚ್ ಮೆಜರ್ಮೆಂಟ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಬ್ಯಾಕ್ ಪಾರ್ಟು ಸ್ಕ್ವಯರು ನೀಟಾಗಿ ರೆಡಿ ಆಗೋಯ್ತು. ಸೊ ಈಗ ಫ್ರಂಟ್ ಪಾರ್ಟ್ನ ನಾನು ಇಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ನೋಡಿ ಈಗ ಪರ್ಫೆಕ್ಟಾಗಿದೆ, ನೋಡ್ತಾ ಇದ್ದೀರಲ್ವಾ. ಅವೆರಡು ಸ್ಟಿಚ್ ಮಾಡಬೇಕಾದ್ರೆ ಒಂದು ಮೇಲೆ ಆಗ್ಬಿಡುತ್ತೆ, ಒಂದು ಕೆಳಗಡೆ ಬಿಡುತ್ತೆ ಅಂತ ಟೆನ್ಷನ್ ತೊಗೊಬಿಡಿ. ಮತ್ತು ಇಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇವರು ಪರ್ಟಿಕ್ಯುಲರಾಗಿ ನನಗೆ ಮೆನ್ಷನ್ ಮಾಡಿದ್ದಾರೆ ಏನಂತ, ನನಗೆ ಸ್ವಲ್ಪ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂತ. ಅಂಥವ್ರಿಗೆ ಏನು ಮಾಡಬೇಕು, ಸ್ವಲ್ಪ ದಪ್ಪ ಇರೋರಿಗೆ ಇಲ್ಲ ಅವ್ರು ಹೇಳ್ತಾರಲ್ವ ನಂಗೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಯಾವ ಬ್ಲೌಸ್ ಆದ್ರೂ ಅಂತಂದರೆ, ಸೊ ನೋಡಿ ಒಂಚೂರು ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ವ ಅದಕ್ಕಿಂತ ಒಂಚೂರು ಕೆಳಗಡೆ ಇಟ್ಕೊಂಡು ಸ್ವಲ್ಪ ಶೇಪ್ ಮೇಲಕ್ಕೆ ಹೋಗೋ ಥರ ಕಾಣಿಸ್ತಾ ಇದೆಯಾ, ಸ್ವಲ್ಪ ಶೇಪ್ ಮೇಲಕ್ಕೆ ಹೋಗೋ ಥರ ನೀವು ಸ್ಟಿಚ್ ಮಾಡಿದ್ರೆ ಅವ್ರಿಗಿನ್ನೂ ಕರೆಕ್ಟಾಗಿ ಕೂತ್ಕೊಬಿಡುತ್ತೆ. ಎಲ್ಲಿ ಹೇಳಿ, ಶೋಲ್ಡರು ಸ್ಟಾರ್ಟಿಂಗ್ ಸ್ಟಿಚ್ ಮಾಡ್ತೀವಲ್ವ ಅಲ್ಲಿಂದ ಅಷ್ಟೇ. ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇವಾಗ ಓವರ್ಲಾಕ್ ಮಾಡ್ಕೊತೀನಿ ಸ್ನೇಹಿತರೆ. ಇಲ್ಲಿ ಆ ಶೋಲ್ಡರ್ ಹತ್ರ, ಅದಾದಮೇಲೆ ಫ್ರಂಟ್ ಪಟ್ಟಿ ಏನಿದೆ ಇವಾಗ ಅವೆರಡನ್ನು ನೋಡ್ತಾ ಇದ್ದೀರಲ್ಲ, ಈಗ ಇನ್ನೊಂದು ಸ್ಟಿಚ್ ಹಾಕ್ತಾಯಿದ್ದೀನಿ. ಸೊ ಅವೆರಡನ್ನೂ ಸೇರಿಸಿ ಓವರ್ಲಾಕ್ ಮಾಡಿಕೊಂಡು ಅದಾದಮೇಲೆ ನಾನು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಹಾಕಿ ಸ್ಲೀವ್ ಅಟ್ಯಾಚ್ ಮಾಡ್ಕೊತೀನಿ.
ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನೋಡಿ ಯಾವುದೇ ತೊಂದರೆ ಆಗಲ್ಲ. ಸ್ವಲ್ಪ ನೋಡಿಕೊಂಡು ನೀವು ಅದನ್ನು ಕಟಿಂಗು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಸೊ ಈಗ ನಾನು ಓವರ್ಲಾಕ್ ಮಾಡ್ಕೊಂಡು ಬಂದೆ. ಯಾಕಂತಂದರೆ ಫಸ್ಟೇ ನಾವು ಫಿನಿಷ್ ಮಾಡ್ಕೊಬಿಟ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಇರುತ್ತೆ. ಇನ್ನು ಉಕ್ಸ್ ಪಟ್ಟಿ ಕಾಜಾ ಪಟ್ಟಿಗೆ ಯಾವಾಗಲೂ ನಾನು ಸಜೆಸ್ಟ್ ಮಾಡೋದು ನೀವು ಲೈನಿಂಗಲ್ಲೇ ಹಾಕಿ, ಓಕೆನಾ. ಸೊ ಇದು ಬಂದ್ಬಿಟ್ಟು ನೋಡಿ ಈ ಥರ ಫೋಲ್ಡಿಂಗ್ ಇರುತ್ತೆ. ಈ ಫೋಲ್ಡಿಂಗ್ ಇರೋದ್ರಿಂದ 1 ಇಂಚ್ ಆದರೆ ಸಾಕು. ಸುಮಾರು 2 ಇಂಚ್ ತೊಗೊಳ್ಳಿ ವಿಡ್ತು. ಲೆಂತ್ ನೋಡಿ ಆ ಮೇಲೇನು 1/2 ಇಂಚ್ ಇರಬೇಕು, ಕೆಳಗಡೆ 1/2 ಇಂಚ್ ಫೋಲ್ಡ್ ಮಾಡ್ಕೊಬಿಟ್ಟು ಈ ರೀತಿಯಾಗಿ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಅನ್ನೋದನ್ನು ಹಾಕ್ಕೊಳ್ಳಿ ಸ್ಟಿಚ್ಚು. ಈಗ ಇದನ್ನು ಈ ರೀತಿ ಮಡಚಿ ಅದರ ಮೇಲೆ ಒಂದು ಪಾಯಿಂಟ್ ಬಿಟ್ಟು ಕಿನಾರಿ ಟೈಪು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ಉಲ್ಟಾ ಮಾಡಿಕೊಂಡು ಇದು ಎಡಗಡೆಗೆ ಬರಬೇಕು. ನಾವು ಉಕ್ಸ್ ಹಾಕೋದು ಯಾವಾಗಲೂ ಎಡಗಡೆಗೆ ಇರಬೇಕು. ಈ ರೀತಿ ಇದು ಮಾಡಿಕೊಂಡು ಅದರ ಮೇಲೇ ಒಂದು ಸ್ಟಿಚ್ಚು ಫೋಲ್ಡ್ ಮಾಡಿ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಆಮೇಲೆ ಒಳಗಡೆ ತಳ್ಳಬೇಕು. ಫೋಲ್ಡ್ ಮಾಡಿ ಈ ರೀತಿ ತಳ್ಳಿಬಿಟ್ಟು ಫಿನಿಷ್ ಮಾಡಿಕೊಂಡ್ರೆ ನಿಮಗೆ ಉಕ್ಸ್ ಪಟ್ಟಿ ಅನ್ನೋದು ರೆಡಿ ಆಗೋಯ್ತು. ಇವಾಗ ಕಾಜಾ ಪಟ್ಟಿ ಯಾವ ಥರ ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ಸೂಪರಾಗಿ ಬರುತ್ತೆ ಅಂದರೆ, ನಾವು ನೀಟಾಗಿ ಸ್ಟಿಚ್ ಮಾಡೋದು ಕಲ್ತ್ವಿ ಅಂದರೆ 100% ಬರುತ್ತೆ. ಮೇಯ್ನ್ ಕಸ್ಟಮರ್ಸ್ ನಿಮ್ಮ ಹತ್ರ ಜಾಸ್ತಿ ಬರೋದು ಅಥವಾ ನಿಮ್ಮನ್ನು ನೋಡಿ ಎರಡು ಈಕ್ವಲ್ ಆಗಿದೆ. ಫಸ್ಟ್ ಒಂದು ಸಲ ನೋಡ್ಕೊಳ್ಳಿ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ. ಈಗ ಇದು ಜಾಸ್ತಿ ಇತ್ತು ಅಂತಂದರೆ ಇದನ್ನು ಸ್ವಲ್ಪ ಎಲ್ಲಾದರೂ ಇದಿದೆಯಲ್ವಾ ಅಲ್ಲಿ ಸ್ವಲ್ಪ ಇದು ಮಾಡ್ಕೊಳ್ಳಿ, ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಇದು ಸ್ವಲ್ಪ ಜಾಸ್ತಿ ಇರಬೇಕು. ಜಾಸ್ತಿ ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಇರಬೇಕು. ಸೇಮ್ ಅದೇ ಇದನ್ನು ಕೆಳಗಡೆಯಿಂದ ಸ್ಟಿಚ್ ಮಾಡಬೇಕು, ಲೈನಿಂಗ್ ಮೇಲೆಯಿಂದ. ಅದನ್ನು ಒರಿಜಿನಲ್ ಕ್ಲಾತ್ ಮೇಲಿಂದ ಅಟ್ಯಾಚ್ ಮಾಡಬೇಕು. ಇದನ್ನು ಲೈನಿಂಗ್ ಮೇಲಿಂದ ಅಟ್ಯಾಚ್ ಮಾಡಿ ಈ ರೀತಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲೂ ನೋಡಿದ್ರೆ ನೋಡಿ ತುಂಬ ಜಾಸ್ತಿ ಬರ್ತಾಯಿದೆ ಪಟ್ಟಿ. ಸೊ ಈ ಥರ ಪಟ್ಟಿ ಬಂದಾಗ ಸ್ವಲ್ಪ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಈಗ ನನಗೆ ಸ್ವಲ್ಪ ಜಾಸ್ತಿ ಇದೆ, ನಾನೊಂದು 1/2 ಇಂಚಷ್ಟು ಕಟ್ ಮಾಡ್ತಾಯಿದ್ದೀನಿ. ಮೇಲೇನು ಫೋಲ್ಡ್ ಮಾಡ್ಕೊಬಿಡಿ. ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಕೆಳಗಡೆ ಆಲ್ರೆಡಿ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರ್ತೀರ, ಅದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ಮಧ್ಯಕ್ಕೆ ಒಂದು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಅದು ಸ್ಟಿಫಾಗಿ ಕೂರುತ್ತೆ. ಕೆಲವರು ಡೈರೆಕ್ಟಾಗಿ ಸ್ಟಿಚ್ ಮಾಡ್ತಾರೆ ಉಕ್ಸ್ನ, ಕಾಜಾ ಪಟ್ಟಿನ. ನಾನು ಯಾವಾಗಲೂ ಈ ರೀತಿ ಇದು ಕರೆಕ್ಟಾಗಿ ಕಲಿಯೋದಕ್ಕೆ ನೀಟಾಗೂ ಇರುತ್ತೆ, ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ, ಓಕೆನಾ. ಸೊ ಈಗ ನೀವು ನಿಮಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅದನ್ನು ನೋಡಿಕೊಂಡು ಕಾಜಾ ಪಟ್ಟಿ ಅಂದರೆ ಈ ರೀತಿ ಉಕ್ಸ್ ಹಾಕೋದಕ್ಕೆ ಕಾಜಾನ ರೆಡಿ ಮಾಡ್ಕೊಳ್ಳಿ, ಓಕೆನಾ. ಸೊ ಒಂದು ನಾರ್ಮಲ್ ಬ್ಲೌಸ್ಗೆ ಈ ಥರದ್ದೊಂದು ಕಾಜಾ ಪಟ್ಟಿಯಲ್ಲಿ ಎಷ್ಟಿಡ್ಬೋದು ಅಂದರೆ 5 ಇಡಬೇಕು ಸ್ನೇಹಿತರೆ. 5 ಕರೆಕ್ಟಾಗಿ ಕೂರುತ್ತೆ. ಎಲ್ಲೂ ಓಪನ್ ಆಗಲಿ ಅಥವಾ ಉಕ್ಸಾಗ್ಲು ಹಾಕಿದಾಗ ಹಗಲವಾಗಿ ಕಾಣಿಸೋದಾಗಲಿ ಆ ಥರ ಇರೋಲ್ಲ. ಫ್ಲಾಟಾಗಿ ಕೂರಬೇಕು ಅಂತಂದರೆ ನೀವು ಉದ್ದದ ಮೇಲೆ ನೋಡ್ಕೊಳ್ಳಿ. ಇದು 5 ಕರೆಕ್ಟಾಗಿ ಸರಿ ಹೋಗುತ್ತೆ. ತುಂಬ ಉದ್ದ ಇತ್ತು ಅಂತಂದರೆ ಲೆಂತು ಒಂದು 6 ಉಕ್ಸ್ ಇಟ್ಕೊಳ್ಳಿ. ಅಷ್ಟು ಬಿಟ್ಟರೆ ನಾರ್ಮಲ್ಲಾಗಿ 5 ತುಂಬ ಚಿಕ್ಕದಾಗಿರುತ್ತೆ. ಕೆಲವರು ಅದು ಎಲ್ಲನೂ ತುಂಬ ಕಡಿಮೆ ತೊಗೊಂಡಿರ್ತಾರೆ, ಅಂಥವ್ರಿಗೆ 4 ಕಾಜಾಗಳು ಹಾಕ್ಕೊಳ್ಳಿ ಸಾಕು. ಇದು 5 ನೋಡಿ ಪರ್ಫೆಕ್ಟಾಗಿ ಸರಿ ಹೋಯಿತು. ಈಗ ಏನಿದೆ ಶೋಲ್ಡರ್ದು ನಾವು ಅಟ್ಯಾಚ್ ಮಾಡಿರೋದು ಆ ಎಕ್ಸ್ಟ್ರಾ ಯಾವಾಗ್ಲೂ ಫ್ರಂಟ್ ಕಡೆಗೆ ಇರಬೇಕು. ಯಾವಾಗಲೂ ಫ್ರಂಟ್ ಕಡೆಗೆ ಇರಬೇಕು. ಆ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಫ್ರಂಟ್ ಶೇಪ್ ತೆಗಿತೀನಿ ಸ್ಲೀವ್ಗೆ. ಸೊ ಇವಾಗ ನಿಮ್ಗೆ ಯಾವ ಕಡೆ ಫ್ರಂಟ್ ಇದೆಯೋ ಆ ಕಡೆಗೆ ಈ ರೀತಿ ಒಂದು 1/2 ಇಂಚು ಮೆಷರ್ಮೆಂಟಲ್ಲಿ ಆ ಕಡೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಬಿಡಿ, ಒಂದು 2 ಇಂಚು. ಆ ಕಡೆ 2 ಇಂಚ್ ಬಿಟ್ಟು ಮಧ್ಯದಲ್ಲಿ ಶೇಪ್ ಅನ್ನೋದನ್ನು ತಗೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಕೆಲವೊಂದು ಸಲ ಈ ಮಧ್ಯದಿಂದ ಫಸ್ಟೇ ಚೆಕ್ ಮಾಡ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡಿದ್ದೀವಲ್ವ ಅಲ್ಲಿಂದ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ವಾ ಅಂತ. ಕೆಲವೊಂದು ಸಲ ನಾವು ಕಟ್ ಮಾಡಿರೋ ವಿಧದಲ್ಲಿ ಅದು ಸ್ವಲ್ಪ ಇದು ಆಗ್ಬೋದು, ಯಾಕಂದರೆ ಬಾಡಿ ಜಾಸ್ತಿ ಇರುತ್ತೆ, ಸ್ಲೀವ್ ಕಡಿಮೆ ಇರುತ್ತೆ. ಆವಾಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿಕೊಂಡು ನೀವು ಇದು ಮಾಡ್ಕೋಬೇಕು, ಓಕೆನಾ. ಸೊ ಈಗ ನೋಡ್ತಾ ಇದ್ದೀರಲ್ವಾ ನೀಟಾಗಿ ಬಂದಿದೆ. ಎಲ್ಲೂ ರಿಂಕಲ್ ಬರೋದಾಗಲಿ ಎಳೆಯೋದಾಗಲಿ, ಈ ಕಡಿಮೆ ಬಂದಾಗ ಎಳೆದ್ಬಿಟ್ಟು ಹೊಲ್ದು ಬಿಡ್ತೀವಿ. ಆವಾಗ ನಿಮಗೆ ಈ ಆರ್ಮೋಲ್ ಡೌನ್ ಹತ್ರ, ಈ ಶೋಲ್ಡರ್ ಹತ್ರ ಎಲ್ಲ ಮುಂದೆ ಆಗಲಿ ಬ್ಯಾಕ್ ಆಗಲಿ ರಿಂಕಲ್ಲಾಗಿರುತ್ತೆ. ಅದೇನಕ್ಕೆ ಅಂದರೆ ಎಳೆದು ಹಾಕಿರ್ತೀವಿ, ಅದಕ್ಕೋಸ್ಕರ. ಸೊ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ 2 ಇಂಚ್ ಬಿಟ್ಬಿಡ್ಬೇಕು ಆ ಕಡೆ, ಮತ್ತು ಇಲ್ಲಿ ನ್ಯಾಚ್ಗಿಂತ 1.5 ಇಂಚಷ್ಟು ಗ್ಯಾಪ್ ಬಿಟ್ಬಿಡಬೇಕು. ಈ ಮಧ್ಯದಲ್ಲೇ ನೀವು ಶೇಪ್ ಅನ್ನೋದನ್ನು ತೆಗಿಬೇಕು. ತೆಗ್ದಾದ್ಮೇಲೆ ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ಸೊ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ರೆ ಕರೆಕ್ಟಾಗಿರುತ್ತೆ.
ಆಗುತ್ತೆ ನಮ್ಮ ಬ್ಲೌಸ್ ಮೆಜರ್. ಕೆಲವೊಂದು ಸಲ ಆಗುತ್ತೆ, ನಾವೆಷ್ಟೇ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರು ಕೂಡ ಕೆಲವೊಂದು ಸಲ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಸಾಲಲ್ಲ. ಸೊ ಆವಾಗ ನೀವು ಫಸ್ಟೇ ಈ ರೀತಿ ನ್ಯಾಚಿಂದ ಈ ಕಡೆಗೆ ಆ ಕಡೆ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು, ಸ್ವಲ್ಪ ಕಡಿಮೆ ಇತ್ತು ಅಂದರೆ ಕ್ಲಾತ್ನ ಸ್ವಲ್ಪ ಅಟ್ಯಾಚ್ ಮಾಡಿ ಎಳಿಬಾರ್ದು. ಎಳೆದ್ರೆ ಮಾತ್ರ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ಹೋಗುತ್ತೆ, ಅದು ರಿಂಕಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಸರಿನಾ. ಸೊ ಇಷ್ಟ ಆದಮೇಲೆ ಇವಾಗ ನಾನು ಸ್ಲೀವ್ಗೆ ಓವರ್ಲಾಕ್ ಮಾಡ್ಕೋಬೇಕು. ಸೊ ಅದಾದಮೇಲೆ ನಾನು ಸೈಡ್ ಫಿಟ್ಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಈಗ ನಾನು ಓವರ್ಲಾಕ್ ಮಾಡ್ಕೊಬಂದಾಗಿದೆ, ಯಾಕಂದರೆ ಕಸ್ಟಮರ್ಸ್ಗೆ ಮೇನ್ ಫಿನಿಶಿಂಗು ಮುಖ್ಯ. ಅದಕ್ಕೋಸ್ಕರ ಈಗ ಅಳತೆ ಬ್ಲೌಸ್ ನೋಡಿ, ಇಲ್ಲಿವರೆಗೂ ನಿಮಗೆ ಅಳತೆ ಬ್ಲೌಸ್ ಅವಶ್ಯಕತೆಯೇ ಇರಲ್ಲ. ನೀವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೇ ನಿಮಗೆ ಅಳತೆ ಬ್ಲೌಸು ಬೇಕಾಗೋದು, ಓಕೆನಾ. ಯಾಕಂದರೆ ನೀವು ಆಲ್ರೆಡಿ ಎಲ್ಲನೂ ಅಳತೆ ಪ್ರಕಾರನೇ ತೊಗೊಂಡಿರ್ತೀರ, ಅಳತೆ ಬ್ಲೌಸ್ ಪ್ರಕಾರನೇ ಮೆಜರ್ಮೆಂಟ್ಸ್ ಎಲ್ಲ ನೋಡಿ ಕಟ್ ಮಾಡಿರ್ತೀರ. ಈಗ ಸ್ಲೀವ್ ನೋಡಿ ಕರೆಕ್ಟಾಗಿ ಎಲ್ಲಿದೆಯೋ ಅಲ್ಲಿಗೆ ಸ್ಟಿಚ್ ಎಲ್ಲಿಗಾಗಿದೆಯೋ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಏನಾದರೂ ಡೌಟ್ ಇತ್ತು ನ್ಯಾಚ್ ಹಾಕೋದು ಅಥವಾ ಇದು ಕರೆಕ್ಟಾಗಿ ಕೂತಿದೆಯಾ ಇಲ್ವಾ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದರಿಂದ ನೋಡಿ ಮಧ್ಯಕ್ಕೆ ಈ ಥರ ಅದೇನಿದೆ ಅದನ್ನೇ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಶೋಲ್ಡರ್ ಹತ್ರದಿಂದ ಆರ್ಮೋಲ್ ಡೌನ್ ಫುಲ್ಲು ನಾವು ಎಲ್ಲಿಗೆ ಇಟ್ಟಿದ್ದೀವಿ, ನಾವು ಕರೆಕ್ಟಾಗಿ ನ್ಯಾಚ್ ಹಾಕಿದ್ದೀವ, ಕೆಲವೊಂದು ಸಲ ಆ ಕಡೆ ಈ ಕಡೆ ಹೋಗ್ಬೋದು. ಅದನ್ನು ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಆ ನ್ಯಾಚ್ ನೇರಕ್ಕೆ ಹಾಕ್ಕೊಂಡ್ರು ನೋ ಪ್ರಾಬ್ಲಮ್. ನೋಡಿ ಈಗ ಈ ಥರ ಕೆಳಗಡೆಗೆ ಬರೋಷ್ಟರೊಳಗೆ ಕೆಳಗಡೆ ಒಂದು ಸಲ ಅಳತೆ ಬ್ಲೌಸ್ನ ನೋಡ್ಕೊಳ್ಳಿ. ಇದು ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ನೀವು ಅಳತೆ ತೊಗೊಂಡು ಯಾವ ಥರ ಬ್ಲೌಸ್ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ಮುಂದೆ ಬರೋಂಥ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಕೆಳಗಡೆ ಕೂಡ ಅದನ್ನು ಇಟ್ಟು ಅದೆಲ್ಲಿ ಎಂಡ್ ಆಗಿರುತ್ತೋ ಸೇಮ್ ಅದೇ ಇದಕ್ಕೆ ನೀವೊಂದು ಗೆರೆನ ಹಾಕ್ಕೊಬಿಡಿ ಅಷ್ಟೇ. ತುಂಬ ಈಸಿ ಸ್ನೇಹಿತರೆ, ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ತುಂಬ ಜನ ಬ್ಲೌಸ್ ಕಟ್ಟಿಂಗ್ ಎಷ್ಟೊಂದು ಕಷ್ಟಪ್ಪ ಅಂತಾರೆ. ಸೊ ಈ ರೀತಿ ನೀವು ಮಾಡ್ಕೊಬಿಟ್ರೆ, ಈ ರೀತಿ ನೀವು ಸ್ಟಿಚ್ ಮಾಡಬೇಕಾದ್ರೇ ಕಲಿತಾ ಹೋದ್ರಿ ಅಂದರೆ ಇಷ್ಟೊಂದು ಈಸಿನ. ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ, ಕೆಲವೊಬ್ಬರಿಗೆ ಹೇಗೆ ಹೊಲಿದ್ರೂ ಸೆಟ್ ಆಗಲ್ಲ. ಅದು ಕೂಡ ನಾವು ಕೂಡ ಫೇಸ್ ಮಾಡ್ತೀವಿ. ಎಷ್ಟು ದೊಡ್ಡ ಟೈಲರ್ಗಳಾದರೂ, ಎಷ್ಟು ಬೋಟಿಕ್ ಸ್ಟೈಲ್ ಟೈಲರ್ಗಳಾದರೂ ಕೂಡ, ಪರ್ಫೆಕ್ಟ್ ಸ್ಟಿಚಿಂಗ್ ಹಾಕೋರಾದರೂ ಕೂಡ ಕೆಲವೊಂದು ಸಲ ಪ್ರಾಬ್ಲಮ್ ಬರೋದುಂಟು, ಓಕೆನಾ. ಅದಕ್ಕೆಲ್ಲ ನಾವು ಭಯ ಬಿದ್ದುಕೊಂಡು ಅಯ್ಯೋ ಆಗೋದಿಲ್ಲಪ್ಪ ಇದೇನು ಆ ಥರ ಅನ್ಬಾರ್ದು. ಆ ಬ್ಲೌಸ್ ನಾವು ಏನು ಪ್ರಾಬ್ಲಮ್ ಮಾಡಿದ್ದೀವಿ ಅಥವಾ ಅವ್ರಿಗೆ ಎಲ್ಲಿ ಪ್ರಾಬ್ಲಮಾಗಿ ಕೂರ್ತಿದೆ, ಕೆಲವ್ರಿಗೆ ಹೆಂಗೆ ಹೊಲಿದ್ರೂ ಸೆಟ್ ಆಗಲ್ಲ, ಅಲ್ಲಿ ಲೂಸು ಇಲ್ಲಿ ಟೈಟು, ಅಲ್ಲಿ ಲೂಸು ಇಲ್ಲಿ ಟೈಟು ಅಂತ ಇರ್ತಾರೆ. ಸೊ ಅಂಥವ್ರಿಗೆ ನಾವು ಪರ್ಫೆಕ್ಟಾಗಿ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ ನೀವು ಸ್ಟಾರ್ಟಿಂಗಿಂದನೇ ಎಲ್ಲ ಕಲ್ತ್ಬಿಟ್ಟಿದ್ರಿ ಅಂದರೆ ಎಲ್ಲಿ ಎಷ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ, ಎಷ್ಟು ತೊಗೋಬೇಕು, ಹೇಗೆ ಸ್ಟಿಚ್ ಮಾಡಬೇಕು ಅಥವಾ ಹೇಗಿರುತ್ತೆ ಆ ಫಿಟ್ಟಿಂಗ್ನ ಹೆಂಗೆ ಕೂರಿಸ್ಬೇಕು, ಅಥವಾ ಅವ್ರು ಬ್ಲೌಸ್ ಹಾಕ್ಕೊಂಡಾಗ ಅದು ಹೇಗೆ ಏನು ಪ್ರಾಬ್ಲಮ್ ಆಗಿದೆ, ಎಲ್ಲಿ ಲೂಸ್ ಬಿಟ್ಟಿದ್ದೀವ ಇಲ್ವಾ ಟೈಟಾಗಿ ಸ್ಟಿಚ್ ಮಾಡಿದ್ದೀವ ಅನ್ನೋದು ನಿಮಗೆ ಗೊತ್ತಾಯಿತು ಅಂದರೆ 100% ನೀವು ಫಿಟ್ಟಿಂಗ್ ವೈಸು ಕರೆಕ್ಟಾಗಿ ಹೊಲಿತೀರ, ಓಕೆನಾ. ಸೊ ಈ ರೀತಿ ನೋಡಿಕೊಂಡು ಸ್ಟಿಚ್ ಆದಮೇಲೆ ಈ ಲಾಸ್ಟಿಗೆ ಒಂದು ಸ್ಟಿಚ್ ಹಾಕ್ಕೊಬಿಟ್ಟು ಎಕ್ಸ್ಟ್ರಾ ಏನಿದೆ ಸ್ಟ್ರೈಟಾಗಿ ಕಟ್ ಮಾಡ್ಕೊಬಿಡಿ ಸ್ನೇಹಿತರೆ. ನಾನು ಈಗ ಇದು ಹೊಲ್ದಿದ್ದಾದ್ಮೇಲೆ ನೋಡಿ ಈ ರೀತಿ ನೀವೊಂದು 4-5 ಸ್ಟಿಚ್ ಮಾಡಿಕೊಟ್ಬಿಡಿ, ಓಕೆನಾ. ನಾನಂತೂ ಒಂದು 4ರಿಂದ 5 ಸ್ಟಿಚ್ ಹಾಕ್ತೀನಿ. 5 ಆ ಕಡೆ 5 ಈ ಕಡೆ 5 ಪಕ್ಕ ಹಾಕ್ಕೊಡ್ತೀನಿ ಕಸ್ಟಮರ್ಸ್ಗೆ. ಸೊ ಇದಾದಮೇಲೆ ಸೈಡಲ್ಲಿ ಓವರ್ಲಕ್ಕು ಕೂಡ ಮಾಡಿಕೊಡ್ತೀನಿ. ಸೊ ಇಷ್ಟು ಇದು ಈ ಬ್ಲೌಸ್ಗೆ ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂದರೆ ಅರೌಂಡು ಕೆಲವರಿಗೆ ನಾನು ಯಾವಾಗಲೂ ಹೇಳ್ದಂಗೆ 250 ತೊಗೊತೀನಿ. ನನ್ನ ಕ್ಲೋಸ್ ಫ್ರೆಂಡ್ಸ್, ನನ್ನ ರಿಲೇಟಿವ್ಸ್ಗೆ ಇನ್ನು ನಾರ್ಮಲ್ ಎಲ್ರಿಗೂ 300 ಚಾರ್ಜ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಬ್ಲೌಸು ಸ್ಟಿಚ್ ಮಾಡೋದಕ್ಕೆ 300 ಲೈನಿಂಗ್ ಹಾಕಿ ಇಷ್ಟೊಂದು ನೀಟಾಗಿ ಓವರ್ಲಾಕ್ ಮಾಡಿ ಪರ್ಫೆಕ್ಟಾಗಿ ಇದು ಮಾಡೋದಕ್ಕೆ ಸ್ಯಾರಿ ಪಾಲ್ಸ್ ಹಾಕಿ 350 ಚಾರ್ಜ್ ಮಾಡ್ತೀನಿ, ಓಕೆನಾ. ಸೊ ಈಗ ಇದನ್ನು ಸೇಮ್ ಅದೇ ರೀತಿ ನೋಡಿಕೊಂಡು ಈ ಕಡೆನೂ ಅಷ್ಟೇ ನೋಡ್ಕೊಳ್ಳಿ. ಒಂದು ಸಲ ನಿಮ್ಗೆ ಆ ಕಡೆ ಸ್ಟಿಚ್ ಕರೆಕ್ಟಾಗಿ ನ್ಯಾಚ್ ಹತ್ರ ಕರೆಕ್ಟಾಗಿದೆ ಅಂದರೆ ನ್ಯಾಚ್ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಕಾಜಾಪಟ್ಟಿ ಹತ್ರ ಕೂಡ ನೋಡಿಕೊಂಡು ಅದು ಎಷ್ಟಿದೆ ಅದೇ ಇದಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಇಷ್ಟೇ ಸ್ನೇಹಿತರೆ, ಬ್ಲೌಸು ಪರ್ಫೆಕ್ಟ್ ಬೋಟಿಕ್ ಸ್ಟೈಲಲ್ಲಿ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತಾರೆ. ಸೊ ಓವರ್ಲಾಕೋ ಫಿನಿಶಿಂಗ್ ಎಲ್ಲ ಮಾಡಿರ್ತಾರೆ ಅಷ್ಟೇ, ಓಕೆನಾ. ಐ ಹೋಪ್ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ನೀವು ಕೂಡ ಅರ್ಥ ಆಗಿಲ್ಲ ಅಂದರೆ 1-2 ಸಲ ನೋಡಿ ನೀಟಾಗಿ ಅರ್ಥ ಆಗುತ್ತೆ. ಸೊ ನೀವು ಕೂಡ ನೀಟಾಗಿ ಫಿನಿಶಿಂಗ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.